ನೀವು ಯಾವಾಗಲೂ ವಿಮಾನಯಾನ ಪ್ರಯಾಣ ಮಾಡ್ತಾ ಇರ್ತೀರಾ? ಹಾಗಾದರೆ ಈ ವಿಡಿಯೋವನ್ನು ನೀವು ನೋಡಲೇಬೇಕು. ಇಲ್ಲಿವರೆಗೂ ಕೇವಲ ಪೆಟ್ರೋಲ್, ಡೀಸೆಲ್ ಹಾಗೂ LPG ದರದ ಏರಿಕೆ ಬಗ್ಗೆ ನೀವು ಕೇಳ್ತಾ ಇದ್ರಿ. ಆದರೆ ಇದೀಗ ವಿಮಾನಯಾನ ಕಂಪನಿಗಳು ಕೂಡ ತಮ್ಮ ವಿಮಾನದ ಇಂಧನದ ಬೆಲೆ ಏರಿಕೆಯ ಬಿಸಿಯನ್ನು ಅನುಭವಿಸ್ತಾ ಇದ್ದೇವೆ. ಇನ್ನು ಶೀಘ್ರದಲ್ಲೇ ಪ್ರಯಾಣಿಕರ ಜೇಬು ಕೂಡ ಸುಡುತ್ತೆ ಅಂತ ವಿಮಾನಯಾನ ಕಂಪನಿಗಳು ತಿಳಿಸಿವೆ. ಇಲ್ಲಿವರೆಗೂ 1,000 ಲೀಟರ್ ಪೆಟ್ರೋಲ್ಗೆ ವಿಮಾನಯಾನ ಕಂಪನಿಗಳು 96,000 ರೂಪಾಯಿ ಭರಿಸ್ತಾ ಇದ್ವು. ಆದರೆ ಇದೀಗ ATF ದರ ಪರಿಷ್ಕರಣೆ ಮಾಡಿದ್ದು 1,000 ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ 2,07,000 ರೂಪಾಯಿಗೆ ತಲುಪಿದೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಹಾಗೂ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಇದಕ್ಕೆ ಪ್ರಮುಖ ಕಾರಣ ಅಂತ ಆರ್ಥಿಕ ತಜ್ಞರು ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ಡಾಲರ್ನ ಬೆಲೆ ದಿನೇ ದಿನೇ ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಳ ಆಗ್ತಿರೋದು ಕೂಡ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವ್ಯಾಟ್ ಮತ್ತು ಅಬಕಾರಿ ಸುಂಕಗಳು ಕೂಡ ಈ ಒಂದು ಇಂಧನ ಬೆಲೆ ನಿರ್ಧಾರಕ್ಕೆ ಪ್ರಮುಖ ಕಾರಣವಾಗಿದ್ದಾವೆ. ಕಚ್ಚಾ ತೈಲದಿಂದ ಪೆಟ್ರೋಲ್ ಉತ್ಪಾದನೆ ಮಾಡೋದು ಬೆಲೆ ಕೂಡ ಹೆಚ್ಚಳವಾಗಿರೋದು ಕೂಡ ವಿಮಾನಯಾನ ಇಂಧನ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗಿದೆ.